ಹಾಯ್ ಎಲ್ರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿವರಾತ್ರಿ ಬಂದೇ ಬಿಡ್ತು. ತಂಬಿಟ್ಟು ಮಾಡೋಕ್ಕೆ ಬರದೆ ಅಮ್ಮನಿಗೂ ಅಜ್ಜಿಗೂ ಕಾಯ್ತಾ ಕೂತಿದ್ದೀರಾ? ವರಿ ಮಾಡ್ಕೋಬೇಡಿ. ಅದಕ್ಕೆ ನಾನು ನಮ್ಮ ಅಡುಗೆ ಅರಮನೆಯಲ್ಲಿ ತಂಬಿಟ್ಟಿನ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು. ನಾವಿದನ್ನು ತೊಮ್ಟ ಅಂತಲೂ ಕರಿತೀವಿ. ಈ ತಂಬಿಟ್ಟು ಅಥವಾ ತೊಮ್ಟ ನನ್ನ ಫೇವ್ರೇಟ್ ಕೂಡ ಹೌದು. ಬಾಲ್ಯದಲ್ಲಿ ಅತಿ ಹೆಚ್ಚು ತಿಂದಿರುವಂಥ ಸ್ನ್ಯಾಕ್ಸ್ ಅಂದರೆ ಈ ತಂಬಿಟ್ಟೆ. ಶಿವರಾತ್ರಿ ಮುಗಿದ್ರೂ ಈ ತಂಬಿಟ್ಟಿನ ಹಾವಳಿ ಅಟ್ಲೀಸ್ಟ್ 1 ವೀಕ್ ಆದರೂ ಇರ್ತಾಯಿತ್ತು. ಅದೆಷ್ಟೇ ತಿಂದಿದ್ರೂ ಈಗಲೂ ಕೂಡ ತಂಬಿಟ್ಟು ಅಂದರೆ ಅದೇನೋ ಒಂಥರ ಪ್ರೀತಿ. ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಒಂದು ಸರಿ ನೋಡ್ಕೊಂಡು ಬರೋಣ. ಮೊದಲು ಒಂದು 1/4 kg ಹುರಿಗಡಲೆನ ತೊಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನೆನಪಿರಲಿ, ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ಈಗ ನೋಡಿ ಎಷ್ಟು ನೈಸಾಗಿ ಬಂದಿದೆ. ನಿಮಗೆ ಡೌಟ್ ಇದ್ದರೆ ಇದನ್ನು ಜರಡಿ ಹಿಡಿದು ಸೇರಿಸ್ಕೋಬೋದು. ಈಗ ಅದೇ ಮಿಕ್ಸಿ ಜಾರ್ಗೆ ಹುರಿದು ಸಿಪ್ಪೆ ತೆಗೆದಿರೋ ಅಂಥ 1 ಕಪ್ಪಷ್ಟು ಕಡಲೆ ಬೀಜ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹುರಿಗಡಲೆ, ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಂಡು ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಇದನ್ನು ತುಂಬ ದಪ್ಪನೂ ಅಲ್ಲದೆ ನೈಸಾಗೂ ಅಲ್ಲದೆ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಕಡಲೆ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿ, 1/4 ಕಪ್ಪಷ್ಟು ಹುರಿದಿರೋ ಅಂಥ ಎಳ್ಳು, ಒಂದು ಅರ್ಧ ಕಪ್ಪಷ್ಟು ಹುರಿದಿರೋ ಅಂಥ ಕಡಲೆ ಬೀಜ, ಇಷ್ಟನ್ನು ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1/4 kg ಬೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕಾಯಿಸ್ಕೋಬೇಕು. ಪಾಕ ಏನು ಬರೋದು ಬೇಕಾಗಿಲ್ಲ. ನೀವು ತಂಬಿಟ್ಟನ್ನ ತುಂಬ ದಿನ ಇಟ್ಕೊಂಡು ತಿನ್ನೋದಾದರೆ 1 ಎಳೆ ಪಾಕ ತಗೊಂಡ್ರೆ ಸಾಕಾಗುತ್ತೆ. ಬೆಲ್ಲದ ನೀರು ರೆಡಿ ಇದೆ. ಇದನ್ನು 1 ಕಪ್ಗೆ ಶೋಧಿಸಿಟ್ಕೊಳ್ಳೋಣ. ನಾನಿಲ್ಲಿ 1/4 kg ಕಡಲೆಗೆ 1/4 kg ಬೆಲ್ಲ ತೊಗೊಂಡಿದ್ದೀನಿ. ಇನ್ನೂ ಸ್ವೀಟು ಕಡಿಮೆ ಬೇಕು ಅನ್ನೋರು ಕಡಿಮೆ ತೊಗೋಬೋದು. ಈ ಬೆಲ್ಲದ ನೀರನ್ನ ಈಗ ನಾವು ತಂಬಿಟ್ಟು ಮಿಕ್ಸ್ಚರ್ನ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪನೇ ಬಿಸಿ ಇರುವಾಗಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ನೀರು ಹಾಕಿದ ತಕ್ಷಣ ಸ್ವಲ್ಪ ಬಿಸಿ ಇರೋದ್ರಿಂದ ನೀವು ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ತಣ್ಣಗಾಗಿದೆ, ಕೈಯಲ್ಲಿ ಮುಟ್ಬೋದು ಅನ್ನಿಸ್ದಾಗ ಕೈಯಿಂದ ಅದನ್ನು ಚೆನ್ನಾಗಿ ಮಿತ್ಕೊಂಡು ನಿಮಗೆ ಯಾವ ಸೈಜಿನ ಉಂಡೆಗಳು ಬೇಕೋ ಆ ಸೈಜಿನ ಉಂಡೆಗಳನ್ನ ಕಟ್ಕೊಂಡ್ರೆ ಸಾಂಪ್ರದಾಯಿಕವಾಗಿ ನಮ್ಮ ಹಿರಿಯರು ಶಿವರಾತ್ರಿಗಂತಲೇ ಮಾಡ್ಕೊಂಡು ಬಂದಿರೋ ಅಂಥ ರುಚಿಯಾದ ತಂಬಿಟ್ಟು ಅಥವಾ ತೊಮ್ಟ ರೆಡಿಯಾಗುತ್ತೆ. ಈ ಹುರ್ಗಡ್ಲೆ ತಂಬಿಟ್ಟು ನಾವು ಶಿವರಾತ್ರಿಗೆ ಮಾಡ್ಕೊಳ್ಳೋ ಅಂಥ ತಂಬಿಟ್ಟುಗಳಲ್ಲಿ ಒಂದಾಗಿರುತ್ತೆ. ಇನ್ನೂ ನಾನಾ ರೀತಿಯ ತಂಬಿಟ್ಟುಗಳನ್ನು ಮಾಡ್ತಾರೆ. ನಾನು ನನ್ನ ಫೇವ್ರೇಟ್ ಅಕ್ಕಿ ತಂಬಿಟ್ಟನ್ನ ವಿಡಿಯೋ ಮಾಡಿ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಯಾರಾದರೂ ಇದನ್ನು ಈಸಿಯಾಗಿ ಮಾಡ್ಕೋಬಹುದು. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಶಿವರಾತ್ರಿಗೆ ನೀವು ಕೂಡ ಈ ತಂಬಿಟ್ಟನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ವಿಡಿಯೋನ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನಾನು ಅವೈಲೇಬಲ್ ಇದ್ದೀನಿ. ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಕೋಬಹುದು. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮ ಸಪೋರ್ಟು ನಂಗೆ ತುಂಬ ಮುಖ್ಯ ಆಗುತ್ತೆ. ಮತ್ತಷ್ಟು ಹೊಸ ರೆಸಿಪಿಗಳನ್ನ ಮಾಡಲಿಕ್ಕೆ ನಂಗೆ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.